ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆ ಜನ ಎಲ್ಲ ಸೇರ್ಕೊಂಡು ಗಿಲ್ಲಿ ನಟಂಗೆ ಕಳಪೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ, ಏನು ಕತೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನಾನು ಲೈಕ್ ಮಾಡಿ ಈ ವಿಡಿಯೋಗೆ. ಬನ್ನಿ ಇವಾಗ ಯಾಕೆ ಕಳಪೆ ಕೊಡೋದು ಅಂತ ನೋಡ್ಕೊಳ್ಳೋಣ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ಹೇಳಿ, ಗಿಲ್ಲಿ ನಿಜವಾಗ್ಲೂ ಕಳಪೆನಾ ಈ ವಾರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್, ಇವಾಗ ಕಳಪೆ ಆಕ್ಚುಲಿ ರೀಸನ್ಸ್ಗಳು ಕೊಡ್ತಾ ಹೋಗ್ತಾ ಇರ್ತಾರೆ. ಅಶ್ವಿನಿ ಅವ್ರು ಫಸ್ಟ್ ಬರ್ತಾರೆ, ನಮ್ಮ ಪ್ರಚಾರನೇ ಅಂದ್ರೆ ನಮ್ಮ ವಿಚಾರನೇ ಅವ್ರಿಗೆ ಪ್ರಚಾರ ಅಂತ ಹೇಳ್ತಾ ಇದಾರೆ. ಸೊ ಅನ್ಸುತ್ತೆ ಗೈಸ್, ಅವರ ವಿಚಾರ ಇವ್ರಿಗೆ ಪ್ರಚಾರ ಆಗ್ತಾ ಇದೆ ಗಿಲ್ಲಿ ಅವ್ರದ್ದು, ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎರಡನೇದಾಗಿ ರಘು ಅವ್ರು ಬರ್ತಾರೆ. ರಘು ಅವರಿಂದ ನಾನು ನಿಜವಾಗ್ಲೂ ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಈ ತರ ಕೊಡ್ತಾರೆ ರೀಸನ್ಸ್ ಅಂತ. ಸೊ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಕಾಮಿಡಿಗೂ ಪರ್ಸನಲ್ಗೂ ಒಂದು ತಿನ್ ಲೈನ್ ಅಂತ ಇರುತ್ತೆ, ಅದನ್ನ ನೀನು ಕ್ರಾಸ್ ಮಾಡ್ತೀಯಾ ಅಂತ ಹೇಳ್ತಾ ಇದಾರೆ. ನನ್ನ ಪ್ರಕಾರ ರಘು ಅವ್ರಿಗೆ ಯಾವಾಗ ಅವರು ಒಂದು ಪರ್ಸನಲ್ಗೆ ಕ್ರಾಸ್ ಮಾಡಿದ್ರೆ ನಂಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಈ ವೀಕ್ ನೀವು ನೋಡೋ ಹಾಗಿದ್ರೆ ಪ್ರತಿ ಸತಿನೂ ಗಿಲ್ಲಿ ಅವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಗ್ತದೆ ಅಂತ ಅನಿಸ್ತಾ ಇದೆ. ಬಟ್ ಮೋರ್ ಅವ್ರು ಏನಂತಂದ್ರೆ ಲೈಕ್ ಪರ್ಸನಲ್ ಯಾವತ್ತು ರಘು ಅವ್ರು ಕೈ ಹಾಕಿಲ್ಲ ಅವರು. ಪರ್ಸನಲ್ ಯಾವತ್ತೂ ಕೂಡ ಅವ್ರು ಹರ್ಟ್ ಮಾಡಿಲ್ಲ. ಬಟ್ ಯಾಕೆ ರಘು ಅವರು ಸಡನ್ ಆಗಿ ಈ ತರ ಹೇಳಿದ್ರು, ಮೇ ಬಿ ರಘು ಅವರು ಬೇರೆಯವ್ರನ್ನ ನೋಡಿ ಪರ್ಸ್ಪೆಕ್ಟಿವ್ ತಗೊಂಡು ಹೇಳ್ತಾ ಇದಾರೇನೋ, ಕಾದು ನೋಡುವ ಎಪಿಸೋಡ್ ಗೊತ್ತಾಗುತ್ತೆ. ಇನ್ನೊಂದು ಏನಂತಂದ್ರೆ, ಕಳಪೆ ಕೊಡೋದಕ್ಕೆ ಬರೀ ಇವ್ರು ಕಾಮಿಡಿ ಮಾಡ್ತಾನೆ ಕೆಳಗಾಕ್ ಮಾತಾಡ್ತಾನೆ ಅದೊಂದೇ ಕನ್ಸಿಡರ್ ಮಾಡಿ ಕಳಪೆ ಕೊಡುವಂಥದ್ದಲ್ಲ. ಓವರ್ ಆಲ್ ಒಂದು ವಾರದಿಂದ ಅವರು ಒಳ್ಳೇದೇನ್ ಮಾಡಿದ್ದಾರೆ, ಕೆಟ್ಟದೇನ್ ಮಾಡಿದ್ದಾರೆ, ಟಾಸ್ಕ್ ಹೆಂಗ್ ಆಡಿದ್ದಾರೆ, ಮನೆಯವ್ರ ಹತ್ರ ಹಿಂಗ್ ನಡ್ಕೊಂಡಿದ್ದಾರೆ, ಅಡುಗೆ ಮಾಡಿದ್ದಾನ, ಕೆಲಸ ಮಾಡಿದ್ದಾನ, ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಕಳಪೆ ಕೊಡಬೇಕು. ಇಲ್ಲಿ ಬರೀ ಒಂದು ಕಾಮಿಡಿ ಮಾಡ್ತಾನೆ, ಕೆಳಗಡೆ ಯಾಕೆ ಇದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಕಾರಣ ಇಟ್ಕೊಂಡು ಇಲ್ಲಿ ಲೈಕ್ ರೀಸನ್ ಕೊಟ್ಬಿಟ್ಟು ಕಳಪೆ ಕೊಡುವಂಥದ್ದು ದಡ್ಡತನ ಅಂತ ನನಗೆ ಎದ್ದು ಕಾಣಿಸ್ತಿದೆ ಗೈಸ್. ಓಕೆನಾ? ಸೊ ಹಂಗೆ ಹೇಳಕ್ ಹೋದ್ರೆ ಆಕ್ಚುಲಿ ಮನೆಯಲ್ಲಿ ಇರೋರೆಲ್ಲ ಕಳಪೆ ಕೊಡ್ಬೇಕಾಗುತ್ತೆ, ಮನೆಯವರೆಲ್ಲ ಅದನ್ನೇ ಮಾಡ್ತಾರೆ. ಇವಾಗ ಗಿಲ್ಲಿ ಅವರು ಪರ್ಸನಲ್ಗೆ ಅಟ್ಯಾಕ್ ಮಾಡಲ್ಲ, ಅಂದ್ರೆ ಕಾಮಿಡಿ ಮಾಡಲ್ಲ, ಅದೆಲ್ಲ ಮಾಡಿದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಅದಕ್ಕೂ ನಾಮಿನೇಟ್ ಮಾಡಾಗ ಅಂದ್ರೆ ಇದು ಎಲಿಮಿನೇಟ್ ಅದೇ ಕಳಪೆ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ಆಡ್ಕೊಂಡು ಚೆನ್ನಾಗಿ ಲವ್ಲಕ್ಕಿಂದ ಮಾತಾಡ್ಕೊಂಡಿದ್ರು ಕೂಡ, ಈಗ ನೋಡಿ ಚೈತ್ರಾ ಕುಂದಾಪುರ ಅವ್ರು ಬರ್ತೀನಿ, ಚೈತ್ರಾ ಕುಂದಾಪುರ ಅವ್ರು ಬರ್ತಾರೆ. ಅವ್ರೇನಂತ ಹೇಳ್ತಾರೆ ಅಂದ್ರೆ, ನನ್ನ ಮನೆಯವ್ರು ನೋಡ್ತಾ ಇರ್ತಾರೆ, ನೀನ್ ನನಗೆ ಮರ್ಯಾದೆನೇ ಕೊಡ್ತಲ್ಲ, ಏಜ್ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾರೆ. ಚೈತ್ರಾ ಕುಂದಾಪುರ ಅವರೇ, ನಿಮ್ ಏಜ್ ಎಷ್ಟು ಅಂತ ಹೇಳ್ತೀರಾ? ನನಗೆ 28 ವರ್ಷ ಗುರು, 28 ವರ್ಷ ಚೈತ್ರಾ ಕುಂದಾಪುರ ಅವರ ಏಜ್. ಓಕೆನಾ? ಇಲ್ಲಿ ಗಿಲ್ಲಿ ಅವ್ರ ಏಜ್ ಎಷ್ಟು ಗೊತ್ತಾ? 29, 30 ಇರುತ್ತೆ. ಓಕೆನಾ? ಇಬ್ರು ಈಕ್ವಲ್ ಅಂತಾನೆ ಇಟ್ಕೊಳ್ಳೋಣ. ಇಲ್ಲಿ ಆಕ್ಚುಲಿ ಗಿಲ್ಲಿ ಅವ್ರು ಏನಾದ್ರು ಲೈಕ್ ಚೈತ್ರಾ ಕುಂದಾಪುರ ಫಸ್ಟ್ ಹೋಗ್ಬಿಟ್ಟು ನೀನು ನನಗೆ ಹೋಗಿ ಬನ್ನಿ, ಹೆಂಗೆ ಅಶ್ವಿನಿ ಮೇಡಮ್ ಅವರು ನಂಗೆ ಮೇಡಮ್ ಅಂತ ಕರೀರಿ, ಹೋಗಿ ಬನ್ನಿ ಅಂತ ಕರೀರಿ ಅಂತ ಹೇಳ್ಬಿಟ್ಟು ಚೈತ್ರಾ ಕುಂದಾಪುರ ಅವ್ರು ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ನನಗೆ ನೀನು ಹೋಗಿ ಬನ್ನಿ ಅಂತಾನೆ ಕರೀರಿ ಅಂತ ಹೇಳಿದ್ದು, ಇವರು ಕರಿತಾ ಇಲ್ಲ ಅಂತಂದಾಗ ಇಲ್ಲಿ ಗಿಲ್ಲಿ ನಟ ತಪ್ಪಾಗುತ್ತೆ. ಬಟ್ ಇಲ್ಲಿ ಎಲ್ಲೂ ಕ್ಲಿಪ್ಪಿಂಗ್ ಹಾಕಿಲ್ಲ. ಲೈಕ್ ಚೈತ್ರ ಅವ್ರು ಹೋಗ್ಬಿಟ್ಟು ಲೈಕ್ ಗಿಲ್ಲಿ ನನಗೆ ಹೋಗಿ ಬನ್ನಿ ಅಂತಾನೆ ಕರೀರಿ ಅಂತ ಎಲ್ಲೂ ಹೇಳ್ತಾರೆ. ಬಟ್ ಇಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗಿಲ್ಲಿ ನಟ ಹೋಗು ಬಾ ಅಂತಾನೆ ಹೇಳ್ತಾರೆ. ನಿಂಗೆ ಏಜ್ ಎಷ್ಟು ಆಗ್ಬಿಟ್ಟೈತೆ ಅಂತ ಕೂಡ ಟಾಮ್ ಕೊಡ್ತಾ ಇದ್ದಾರೆ. ಹೌದು. ಸೊ ಐ ಥಿಂಕ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ನನ್ನ ಮನೆಯವ್ರು ನೋಡ್ತಾ ಇರ್ತಾರೆ, ನನಗೆ ಏಜ್ ಅನ್ನೋ ಫ್ಯಾಕ್ಟರ್ ಬರಬಾರ್ದು ಬ್ರೋ. ಆಕ್ಚುಲಿ ಇಲ್ಲಿ ಲೈಕ್ ಚೈತ್ರಾ ಕುಂದಾಪುರ ಅವ್ರು ಐ ಥಿಂಕ್ ನಿನ್ನೆ ಕೂಡ ಹೊಗಳ್ತಾ ಇದ್ವಿ, ಒಂದು ಒಳ್ಳೆ ಟಾಸ್ಕ್ ಆಡಿದ್ದಾರೆ ಅಂತ. ಮತ್ತೆ ಯಾಕೆ ಸಡನ್ ಆಗಿ ಏಜ್ ಫ್ಯಾಕ್ಟರ್ ತಗೊಂಡ್ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಗಿಲ್ಲಿ ಅವರು ಒಂದೇ ಏಜ್ ಇರ್ಬೇಕೇನೋ ಐ ಥಿಂಕ್. ಸೊ ಮೇಬಿ ಒಂದು ವರ್ಷ ಒಂದೇ ವರ್ಗದವ್ರಿಗೆ. ಹೌದು, ಈಗ ಮರ್ಯಾದೆ ಅನ್ನೋದು ಎಲ್ರಿಗೂ ಕೊಡ್ಬೇಕು, ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಹಾಗೆ ನಿನ್ ಮರ್ಯಾದೆ ಬೇಕು ಅಂತಂದ್ರೆ ನೀನ್ ಅವ್ರ ಹತ್ರ ಹೋಗ್ಬಿಟ್ಟು ನೀನ್ ನೋಡ್ತಾ ಇದ್ದೀನಿ ಟಾಸ್ಕ್ ಎಲ್ಲ ಮುಗ್ಮೇಲೆ ಗಿಲ್ಲಿ ಸೋತ್ಕೊಂಡಾಗ ಅದೆಲ್ಲ ಮಾಡ್ತಾ ಇದೀರಾ ಅಂತಂದ್ರೆ ಫ್ರೆಂಡ್ಲಿ ಆಗ್ತದೆ. ಒಬ್ಬ ಫ್ರೆಂಡ್ ಆಗಿ, ಈಗ ನಾನು ಹುಡುಗಿ ಆದ್ರೂ ಅಷ್ಟೇ, ಹುಡುಗ ಆದ್ರೂ ಅಷ್ಟೇ, ಆತರ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಇದ್ರೆ ಕ್ಲೋಸ್ ಮಾಡಿದಾಗ ನಾನು ನಾರ್ಮಲ್ ಆಗಿ ಕರಿತೀನಿ. ಹಾಗಂತ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಡುವ. ನೀವು ಯಾವತ್ತು ಬಂದಿದ ತಕ್ಷಣನೇ ಗಿಲ್ಲಿ ನೋಡು ನನಗೆ ಮಾತಾಡ್ಸ್ಬೇಕಾದ್ರೆ ಆತರ ಮಾತಾಡ್ಸ್ಬೇಡ ಕಣಪ್ಪ, ದಯವಿಟ್ಟು ನನ್ನ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ಚೈತ್ರಾ ಕುಂದಾಪುರ ಅವರೇ ಅಂತ ಕರೀರಿ, ಆತರ ಕರೀರಿ ಅಂತ ಹೇಳಿ. ಬಟ್ ಅಲ್ಲಿ ಎಲ್ಲೂ ಕೂಡ ಅವರು ಏಜ್ ಫ್ಯಾಕ್ಟರ್ ಅಲ್ಲಿ ನಿಮ್ಮನ್ನ ಅಂತೂ ದಯವಿಟ್ಟು ಆಡ್ಕೊಂಡೇ ಇಲ್ಲ, ಅದನ್ನ ನೀವು ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಅವ್ರ ಏಜ್ ಫ್ಯಾಕ್ಟರ್ ಆಕ್ಚುಲಿ ಮಾಡ್ಕೊಂಡಿದ್ ಬಂದ್ಬಿಟ್ಟು ಅಶ್ವಿನಿ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಕುಂದಾಪುರ ಅವರೇ ಆಕ್ಚುಲಿ ನಿನ್ನೆ ಏನು ರಕ್ಷಿತ್ ಅವರು ನಿಮಗೆ ಫಾಲ್ತು ರೀಸನ್ ಕೊಟ್ಬಿಟ್ಟು ನನಗೆ ಲೈಕ್ ಆಚ ಕಡೆ ಇಟ್ಟರು ಗೇಮ್ ಇಂದ ಅಂತ ಏನು ರಕ್ಷಿತ್ ಅವ್ರಿಗೆ ಹೇಳ್ತಿದ್ರ. ಈಗ ನೀವು ಕಳಪೆ ಕೊಡ್ತಾ ಇದ್ದೀರಾ, ಇದು ಕೂಡ ನಿಮ್ಮ ಒಂದು ಫಾಲ್ತು ರೀಸನ್. ಓಕೆನಾ? ದೊಡ್ಡ ಏನು ದೊಡ್ಡ ಒಂದು ರೀಸನ್ ಏನ್ ಕೊಟ್ಟಿರಿ, ಇವ್ರು ಯಾಕೋ ಬಂದಿರೋದು ನನಗೆ ಹೇಗೆ ಅನಿಸ್ತದೆ ಅಂದ್ರೆ, ಮೇ ಬಿ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಬಂದಿದ್ದಾರೆ ಏನೋ ಮನೆ ಒಳಗಡೆ ಅಂತ ಅನಿಸ್ತದೆ. ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ಲೈಕ್ ಗಿಲ್ಲಿ ಅವರು, ಹೌದು ನಾನು ಒಪ್ಕೊಳ್ತೀನಿ, ಗಿಲ್ಲಿ ಕೆಲವೊಂದ್ಸತಿ ಕಾಮಿಡಿ ಮಾಡ್ಬೇಕಾದ್ರೆ ದಾಟಿದ್ದಾರೆ, ನಾನು ಅದನ್ನ ಒಪ್ಪಿಗೆ ಮಾಡ್ತೀನಿ. ಬಟ್ ಎಲ್ಲಾ ಟೈಮಲ್ಲೂ ದಾಟಿದಾರ ಇಲ್ಲ, ಅವ್ರಿಗೆ ಮಜವಾಗಿ ಮಾತಾಡ್ತಾ ಇರ್ತಾರೆ ಗುರು, ಅದು ಜನಗಳಿಗೆ ಇಷ್ಟ ಆಗ್ತದೆ. ಎಂಡ್ ಆಫ್ ದ ಡೇ ಮನೆಯೊಳಗೆ ಇರೋರಿಗೆ ಕಷ್ಟ ಆಗ್ತಾ ಇದೆ ಅಂದಾಗ ಬಾಯ್ ಬಿಟ್ಟು ಹೇಳ್ಬೇಕು, ಮಾಡ್ಬೇಕಾರೆ ಲೈಕ್ ಯಾರಿಗೊಬ್ರು ಇಲ್ಲ ರೇಗಿಸ್ಬೇಕಾರೆ ಇವರೆಲ್ಲ ಯಾಕೆ ನಗ್ತೀರಪ್ಪ, ಎದ್ಬಿಟ್ಟು ಹೇಳ್ರಪ್ಪ, ಯಾಕ ಮಾಡ್ತೀಯ ಹಂಗೆ, ನಮ್ ಕೋ ಕಂಟೆಸ್ಟೆಂಟ್ ಕಣ ಅವ್ರಿಗೆ ರೇಗಿಸ್ಬೇಡ ನೀನು, ಏಳ್ಸ್ಬೇಡ ನೀನು ಅಂತ ಅಲ್ಲಿ ಗಿಲ್ಲಿ ಪ್ಲಾನ್ ಚೇಂಜ್ ಆಗ್ಬೋದು. ಹೌದು, ನಂಗೆ ಎಲ್ಲರೂ ಲೈಕ್ ತಿರುಗಿ ಬೀಳ್ತಾ ಇದಾರಪ್ಪ, ನಾನು ಕಾಮಿಡಿನೇ ಮಾಡ್ಬಾರ್ದು, ಇವ್ರ ಮನೇಲಿ ಹೆಂಗಾರು ಇಟ್ಕೊಳ್ಳಿ, ನನ್ನ ಪಾಡ್ ನಾನು ಇರ್ತೀನಿ ಅಂತ ಅವ್ರು ಚೇಂಜ್ ಆಗ್ಬೋದು. ಬಟ್ ಅಲ್ಲೆಲ್ಲ ಕಿಲ ಅಂತ ಕಿಸ ಅಂತ ನಗ್ಬಿಟ್ಟು ಇಲ್ಲಿ ಓವರ್ ಆಲ್ ಇಲ್ಲಿ ಕೊನೆಗೆ ಬಂದ್ಬಿಟ್ಟು ಕಳಪೆ ಅಂತ ಮತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೋಗ್ಬಿಟ್ಟು ಅವನ್ನ ಟಾರ್ಗೆಟ್ ಮಾಡೋದು, ಇಲ್ಲಿ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ. ಅಂಡ್ ಕಳಪೆ ಕೊಡ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ರೀಸನ್ಗಳು ಇರ್ತವೆ. ಬರೀ ಅವನು ಕಾಮಿಡಿ ಮಾಡ್ತಾನೆ
ಮಾಡ್ತಾನೆ, ಕೆಳಗಾಕಿ ಕಾಮಿಡಿ ಮಾಡ್ತಾನೆ ಅಂತ ಒಂದೇ ರೀಸನ್ ಅಲ್ಲ. ಯಾಕೆ ಗಿಲ್ಲಿ ಟಾಸ್ಕ್ ಆಡಿದ್ದು 2 ಹತ್ತತ್ರ ಇಲ್ಲಿ ಕ್ಯಾಪ್ಟನ್ಸಿ ಓಟದಾಗ ಹತ್ತತ್ರಕ್ಕೆ ಹೋಗಿದ್ದಾರೆ ಈ ವಾರ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೇಕಲ್ಲ. ಅಂದ್ರೆ ಮನೆ ಕೆಲಸ ಮಾಡಿದ್ರು ಇವರ, ಮನೆ ಕೆಲಸದ ಏನ್ ಮಾಡಿಲ್ಲ ಅಂತ ಯಾರು ಕೂಡ ಏನು ಲೈಕ್ ಬೆಳ್ ತೋರಿಸ್ಕೊಂಡು ಕಂಪ್ಲೇಂಟ್ ಮಾಡಿಲ್ಲ, ಆದ್ರೆ ಕಂಪ್ಲೇಂಟ್ ಏನ್ ಮಾಡಿಲ್ಲ. ಮನೆ ಕೆಲಸನೂ ಮಾಡಿರ್ತಾರೆ, ಗೇಮು ಆಡಿದ್ದಾರೆ. ಇಲ್ಲಿ ಒಂದೇನಂದ್ರೆ ಕಾಮಿಡಿ ಕಾಮಿಡಿ ಕಾಮಿಡಿ. ಸೊ ಗಂಗಾರ ಗಿಲ್ಲಿ ಕಾಮಿಡಿ ಮಾಡಲೇಬಾರ್ದು, ಅವ್ರು ಬಂದಿರೋದೇ ಕಾಮಿಡಿಯಿಂದ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಹೊರಗಡೆಯಿಂದ. ಇಲ್ಲಿ ಕಾಮಿಡಿ ಮಾಡಿಲ್ಲ ಅಂತಂದ್ರೆ ಮನೇಲಿ ಇರಕ್ಕಾಗಲ್ಲ, ನಾವುಗಳು ಶೋನೇ ನೋಡಕ್ಕಾಗಲ್ಲ. ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ ಪರ್ಸನಲ್ ಏನಾದ್ರು ಲೈಕ್ ನಿಮ್ಗೆ ರೆಸ್ಪೆಕ್ಟ್ ಇಲ್ಲದೆ ಹೋಗಲೇ ಬರಲ್ಲ ಅಂತ ಕರಿತಾ ಇದ್ರೆ ಪರ್ಸನಲ್ ಆಗಿ ಹೇಳ್ಕೊಳ್ಳಿ. ಅವ್ರು ಆದ್ಮೇಲೆ ಕೊಡುವಾಗ ಏನಾದ್ರು ಆತರ ಕರೆದ್ರೆ ತಪ್ಪಾಗುತ್ತೆ. ಅದು ಕೂಡ ನಾವು ಗಿಲ್ಲಿ ಅವಾಗ ತಪ್ಪು ಅಂತ ಹೇಳ್ತೀವಿ, ಓಕೆನಾ. ಸೊ ಅಂಡ್ ಇನ್ನೊಂದು ಇಲ್ಲಿ ಈ ಒಂದು ಇದರಲ್ಲಿ ಗಿಲ್ಲಿದು ತಪ್ಪು ಅಂತ ಏನೋ ಅಂತ ಹೇಳ್ತೀವಿ, ಓಕೆನಾ. ಆಮೇಲೆ ಪ್ಲಸ್ ಹೇಳ್ಬಿಟ್ಟು ಮೈನಸ್ ಹೇಳಿಲ್ಲ ಅಂತ ತುಂಬಾ ಜನ ಬರ್ತೀರಾ ಮುಂದಕ್ಕೆ. ಇಲ್ಲಿ ಒಂದು ರೀಸನ್ ಕೊಡ್ಬೇಕಾದ್ರೆ ಯಾರಾದ್ರೂ ಇಲ್ಲಿ ಇಂಟರಪ್ಟ್ ಮಾಡಬಾರ್ದು, ಮಧ್ಯದಲ್ಲಿ ಮಾತಾಡಬಾರ್ದು ಇಲ್ಲಿ. ಯಾಕಂದ್ರೆ ಲೈಕ್ ಕಳಪೆ ಕೊಡ್ಬೇಕಾದ್ರೆ ಒಂದು ರೀಸನ್ ಕೊಡ್ಬೇಕಾದ್ರೆ ಕೇಳಿಸ್ಕೋಬೇಕು, ಆಮೇಲೆ ಬೇಕಾದ್ರೆ ನೀವು ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಇಲ್ಲಿ ಚೈತ್ರ ಅವ್ರು ಮಾತಾಡ್ಬೇಕಾರಾಗ್ಲಿ, ಇಲ್ಲ ಅಶ್ವಿನಿ ಅವ್ರು ಮಾತಾಡ್ಬೇಕಾದ್ರೂ ಇಲ್ಲಿ ಗಿಲ್ಲಿ ಇಂಟರಪ್ಟ್ ಮಾಡ್ತಾರೆ. ಅದನ್ನ ಅಭಿಷೇಕ್ ಅವ್ರು ಕೂಡ ತಡಿತಾ ಇದ್ದಾರೆ, ಇಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ತಡಿತಾ ಇದ್ದಾರೆ. ಬಟ್ ಗಿಲ್ಲಿದು ಇಲ್ಲಿ ತಪ್ಪಿದೆ, ಆ ಥರ ಮಾತಾಡಬಾರ್ದು. ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ಮಾತಾಡಲಿ, ಕಂಪ್ಲೀಟ್ ಆದ್ಮೇಲೆ ಮಧ್ಯದಲ್ಲಿ ಮಾತಾಡಿ. ಲೈಕ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಕಡೆ ಆಕ್ಟಿವಿಟಿ ಕೊಡ್ತೀವಿ. ಲಾಸ್ಟ್ ವೀಕಲ್ಲಿ ನಿಮಗೆ ಧನುಷ್ ಅವರು ಒಂದು 1 to 11 ಒಂದು ಇದು ಮಾಡ್ಬೇಕಾದ್ರು ಕೂಡ ಈ ತರ ರಘು ಅವರು ಮಾತಾಡ್ತಾ ಇರ್ತಾರೆ. ಅವಾಗ ಇಂಟ್ರಾಪ್ಟ್ ಮಾಡ್ಬಿಟ್ಟೆ ರಘು ಹೋಗಿ ಜಗಳ ಆಡ್ತಾ ಇರ್ತಾರೆ. ಸೊ ದಟ್ ಆ ತರ ಒಂದು ಮಾಡಕ್ ಹೋಗ್ಬಾರ್ದು, ಇಂಟ್ರಾಪ್ಟ್ ಮಾಡಬಾರ್ದು. ಏನಿದೆ ಎಲ್ಲ ಮುಗಿದ್ಮೇಲೆ ಕ್ಲಿಯರ್ ಆಗಿ ಮಾತಾಡಬೇಕು. ಇದು ಗಿಲ್ಲಿದು ಒಂದ್ ಕಡೆ ತಪ್ಪಿದೆ, ಓಕೆನಾ. ಸೊ ಒಟ್ಟಲ್ಲಿ ಈಗ ಏನ್ ಅನ್ಸುತ್ತೆ, ಲೈಕ್ ಕೆಲವೊಂದು ಬರೀ ಮನೆಯ ಕಳಪೆ ಮನೆಯ ಕಳಪೆ ಬಗ್ಗೆ ಮಾತಾಡ್ತೀನಿ, ಗಿಲ್ಲಿ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಮನೆಯ ಕಳಪೆ ನಿಜವಾಗ್ಲೂ ಯಾರಾಗಬೇಕಾಗಿತ್ತು ಈ ವಾರದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಓಕೆನಾ. ನನಗೆ ಗೊತ್ತಿರುತ್ತೆ, ಯಾಕಂದ್ರೆ ನನಗೆ ಅನ್ಸಿದೆ ಏನಂತಂದ್ರೆ ಮೇ ಬಿ ಧ್ರುವಂತ್ಗೂ ಕೂಡ ಕೊಡ್ಬೋದಾಗಿತ್ತು. ಯಾಕಂದ್ರೆ ಅವ್ರ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಅವರೇ ಆಚೆ ಬರೋದು, ಐ ಥಿಂಕ್ ಅದು ಕಳಪೆ ಆಗೇ ಬರುತ್ತೆ. ನೆಕ್ಸ್ಟ್ ಎಲಿಮಿನೇಷನ್ ಕೂಡ ಆಗ್ಬೋದೇನೋ ಗೊತ್ತಿಲ್ಲ, ಅದು ನೋಡುವ ಈ ವೀಕ್ ಯಾರು ಹೋಗ್ತಾರೆ ಅಂತ. ಅಂಡ್ ಇನ್ನೊಂದು ಮೇಜರ್ ಟಾಪಿಕ್ಸ್ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಒಂದು ಟಾಪಿಕ್ಸ್ ಡಿಸ್ಕಷನ್ ಆಗಬೇಕು, 3 ಟಾಪಿಕ್ ಮಾಡಿ ಓಕೆನಾ. ಅಟ್ಲೀಸ್ಟ್ ಇಲ್ಲ 3 ಇಲ್ಲ 2 ಟಾಪಿಕ್ ಯಾವ್ದು ಮೇಜರ್ ಆಗಿ ಡಿಸ್ಕಷನ್ ಆಗಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಏನ್ ಗೊತ್ತಾ, ಚೈತ್ರ ಕುಂದಾಪುರ ಚಾಲೆಂಜ್ ಮಾಡ್ತಾರೆ, ನೀ ಕರಿಯ ನೀನು ನನ್ನ ಸ್ಟೈಲಿ ನಾನು ಮಾತಾಡ್ತೀನಿ, ನನಗೆ ಗೊತ್ತು ನಾನು ಹೆಂಗ್ ಮಾತಾಡ್ಬೇಕಾರೆ ಅಂತ. ಗಿಲ್ಲಿರೋ ಮಾತಾಡಮ್ಮ ನೀನು ಅದೇನ್ ಮಾತಾಡ್ತೀಯ ಅಂತ ಅವ್ರು ಅವಾಗ. ಅಂಡ್ ಒನ್ ಮೋರ್ ಥಿಂಗ್ ಗೈಸ್, ಈಗ ಆಪಲ್ಲಿ ಕ್ಯಾಪ್ಟನ್ ಅಭಿಷೇಕ್ ಅವರು ಇಷ್ಟ ದಿನ ಬೆಕ್ಕಾದವ್ರು ಈಗ ಸಿಂಹ ಆಗಕ್ ನೋಡ್ತಾ ಇದಾರೆ. ಸುಮ್ನಿರೋ ಗಿಲ್ಲಿ ಅಂತ ಕೋಪ ಮಾಡ್ಕೊಳ್ತಾ ಇದಾರೆ. ಮೇಬಿ ಅದೇ ಹೇಳಿದ್ದಲ್ಲ, ಒಂದ್ಸತಿ ಹೇಳಿರ್ತಾರೆ 2 ಸತಿ ಹೇಳಿರ್ತಾರೆ, ಪದೇ ಮಾಡ್ತದಾಗ ಅವ್ರು ಕಂಟ್ರೋಲ್ ಮಾಡಕ್ ಹಂಗೆ ಹೇಳಿರ್ಬೋದೇನಪ್ಪ. ಮೇ ಬಿ ಅದು ಗೊತ್ತಿಲ್ಲ, ನೋಡ್ಬಿಟ್ಟು ಮಾತಾಡ್ತೀನಿ. ನೆಕ್ಸ್ಟ್ ನಾನು ನೋಡದೆ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ನಿನ್ನೆ ಎಲ್ಲ ನಾನು ಪದೇ ಹೇಳ್ತಾ ಇದೀನಿ. ಅಂಡ್ ಗೈಸ್ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಲೈವ್ ನಾನು ಮಾತಾಡಿದ್ದು ಬೇರೆ ತರನೇ, ಅದು ನಾನು ವ್ಯೂವರ್ ಆಗಿ ಮಾತಾಡಿದೆ. ಬೆಳಗ್ಗೆ ಬಂದು ನಾನು ಒಬ್ಬ ರಿವ್ಯೂವರ್ ಆಗಿ ಮಾತಾಡಿರೋದು. ಸೊ ಐ ಥಿಂಕ್ ಕನ್ಫ್ಯೂಷನ್ ಡಿಫ್ರೆನ್ಸ್ ಮಾಡಿ ಅದಕ್ಕೂ ಇದಕ್ಕೂ ಒಂದೇ ಮಾಡಕ್ ಹೋಗ್ಬಿಡಿ. ಲೈವ್ ಬಂದ್ಬಿಟ್ಟು ನಿಮ್ ಜೊತೆ ಇಂಟ್ರಾಕ್ಷನ್ ಅಷ್ಟೇ ಮಾಡಕ್ ಬರೋದು. ಅಂಡ್ ಲೈವ್ ಬಗ್ಗೆ ಗೈಸ್ ಆಕ್ಚುಲಿ 5:45 ಲೈವ್ ಬರ್ತೀವಿ, ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬಿಡಿ, ದಯವಿಟ್ಟು ಜಾಯ್ನ್ ಆಗಿ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಬಿಟ್ಟಿದ್ವಿ, ಗಿಲ್ಲಿಗೆ ನೆಗೆಟಿವಿಟಿ ಅಂದ್ರೆ ಏನಂತಂದ್ರೆ ಅವ್ರಿಗೆ ಎಲ್ಲೋ ಕಾರ್ಡ್ ಕೊಟ್ಬಿಟ್ಟು ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಬೇಕು ಅಂತ ತುಂಬಾ ಕಾಮೆಂಟ್ಗಳು ಬಂದಿದ್ದು ಅಂತ ಹೇಳ್ಬಿಟ್ಟು ನೆಗೆಟಿವ್ ಬಂದಿದ್ದಕ್ಕೆ ಎಲ್ಲಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಕೆಲವೊಂದು ಯೂಟ್ಯೂಬ್ ಅಲ್ಲೂ ನಡೆದಿತ್ತು. ಸೊ ಅದಕ್ಕೋಸ್ಕರ ಕ್ಲಾರಿಟಿ ವಿಡಿಯೋ ನಾವು ಮಾಡಿದ್ವಿ, ಓಕೆನಾ. ನಾವು ಗಿಲ್ಲಿ ನೆಗೆಟಿವ್ ಮಾಡ್ತಾ ಇಲ್ಲ, ಗಿಲ್ಲಿದು ಫೇಕ್ ವಿಡಿಯೋ ನಾವು ಸ್ಪ್ರೆಡ್ ಮಾಡ್ತಾ ಇಲ್ಲ. ಗಿಲ್ಲಿದು ಲೇಕ್ ಏನಕ್ಕೆ ಎತ್ತಕತೆ ಅಂತ ನೆಗೆಟಿವ್ ಆಗ್ತಾರೆ, ಏನಿದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ವಿ ಅಷ್ಟೇ. ನೆನ್ನೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದೇನೆ, ಐ ಥಿಂಕ್ ಈ ತರ ಏನೋ ಯೆಲ್ಲೋ ಕಾರ್ಡ್ ಕೊಡ್ತಾರೆ ಅದ್ ಕೊಡ್ತಾರೆ ಅಂತ. ಸೊ ಆಕ್ಚುಲಿ ಅದು ಬಂದು ಲೈಕ್ ನಮ್ಮಲ್ಲೆಲ್ಲೂ ಇಲ್ಲ ಆ ತರ ಒಂದು ರೂಲ್ಸ್, ಯೆಲ್ಲೋ ಕಾರ್ಡ್ ರೆಡ್ ಕಾರ್ಡ್ ಅನ್ನೋದು ಏನು ಇರ್ಲಿಲ್ಲ. ಸೊ ತಮಿಳ್ ತೆಲುಗುಲೆಲ್ಲ ಇದ್ದಿದ್ದು ಆಕ್ಚುಲಿ ಆ ತರ ಒಂದು ಇಂಪ್ಯಾಕ್ಟ್ ಹಿಂದಿಲೂ ಕೂಡ ಇದೆ. ಸೊ ಇಲ್ಲಿ ಏನಂತಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಯೆಲ್ಲೋ ಕಾರ್ಡ್ ಒಂದು ವಾರ್ನಿಂಗ್ ಕಾರ್ಡ್ ತರ ಮಾಡ್ತಾರೆ. ಸೊ ಐ ಥಿಂಕ್ ನೀವೇನಾದ್ರೂ ಅದೇ ಕೆಟ್ಟ ಮದ ಯೂಸ್ ಮಾಡಿದ್ರೆ ಅದೊಂದು ವಾರ್ನಿಂಗ್ ಮಾಡಿ ಬಿಡ್ತಾರೆ. ಐ ಥಿಂಕ್ ನಮ್ಮ ಕಡೆ ವಾರ್ನಿಂಗ್ ಎಲ್ಲ ಏನ್ ಬೇಡ, ಕಿಚ್ಚ ಸುದೀಪ್ ಸರ್ ಬಂದು ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಮೋರ್ ಓವರ್ ಅವ್ರು ಏನು ಹೇಳಿದಂತ ಪದಗಳು ಅದು ಹಾಡು ಭಾಷೆ ಆಗಿರುತ್ತೆ, ಅದು ತಪ್ಪೆ, ನಾನು ಇಲ್ಲ ಅಂತ ಹೇಳ್ತಾರೆ. ಬಟ್ ಹಾಡು ಭಾಷೆಯಲ್ಲಿ ಅದು ಸ್ಪಂದನಾಗೆ ಎಫೆಕ್ಟ್ ಆಗಿಲ್ಲ, ಅದು ಅವರು ಬೇರೆಯವ್ರು ಹೆಂಗ್ ತಗೋತಾರೆ, ಸ್ಪಂದನ ಅವ್ರಿಗೆ ಎಫೆಕ್ಟ್ ಆಗಿಲ್ಲ ಅಂತಂದ್ರೆ ಅದು ಬೇರೆಯವ್ರಿಗೆ ಯಾಕೆ ಎಫೆಕ್ಟ್ ಆಗ್ತದೆ, ಅದನ್ನೇ ಹಿಡ್ಕೊಂಡು ತುಂಬಾ ಜನ ನೆಗೆಟಿವ್ ಮಾಡಕ್ ನೋಡ್ತಾ ಇದಾರೆ. ನನ್ಗೆ ಅದು ಆಲ್ರೆಡಿ ಅರ್ಥ ಆಗ್ತದೆ. ದಯವಿಟ್ಟು ಗಿಲ್ಲಿ ಅವ್ರನ್ನ ಅದೊಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೆಗೆಟಿವ್ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ. ಅದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ರೆ ನೀವು ಎಲ್ಲ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿಲ್ಲ. ಒಂದು 10% ಜನ ಏನಂತಂದ್ರೆ ಲೈಕ್ ಬೇರೆ ತರ ತಿಳ್ಕೊಳ್ತಾ ಇದ್ರ, ಯಾರು ನೆಗೆಟಿವ್ ಮಾಡ್ತಲ್ಲ ಗಿಲ್ಲಿ ಅವ್ರನ್ನ. ಅರ್ಥ ಮಾಡ್ಕೊಳ್ಳಿ. ಗಿಲ್ಲಿ ಏನ್ ಗೊತ್ತಾ, ಕೆಲವ್ರದ್ದು ಫುಲ್ ವಿಡಿಯೋ ನೋಡಲ್ಲ, ಅದೇ ಬೇಜಾರಾಗೋದು. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಇವ್ರು ಹೇಳೋದು ಇಷ್ಟು ಅಂತ. ಕೆಲವ್ರು ಏನ್ ಗೊತ್ತಾ, ತಮ್ಮನೇಲಿ ನೋಡ್ತಾನೆ ಕೆಲವರು ಕಮೆಂಟ್ ಹಾಕ್ಬಿಡ್ತಾರೆ. ಸೊ ದಯವಿಟ್ಟು ವಿಡಿಯೋಗಳನ್ನ ನೋಡಿ, ಅಲ್ಲಿ ಏನಿರುತ್ತೆ ಅದೊಂದು ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ತಮ್ಮನೇಲಿ ಬೇರೆ ಇದ್ರೆ ಒಳಗಡೆ ಇರೋದೇ ವಿಷಯಗಳೇ ಬೇರೆ ಇರುತ್ತೆ, ಅರ್ಥ ಮಾಡ್ಕೊಳ್ಳುವಂತ ರೀತಿನೂ ಕೂಡ ಬೇರೆ ಇರುತ್ತೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಅಂಡ್ ಈ ವಿಡಿಯೋನು ಗೊತ್ತಿಲ್ಲ ನೀವು ಫುಲ್ ವಿಡಿಯೋ ನೋಡ್ತೀರಾ ಇಲ್ವಾ ಅಂತ. ಸೊ ದಯವಿಟ್ಟು ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ಎಸ್ ಅಂತ ಒಂದ್ಸತಿ ಕಮೆಂಟ್ ಮಾಡಿ, ನನಗೆ ಖುಷಿ ಆಗ್ಬಿಡ್ತೀನಿ. ಲಾಸ್ಟಲ್ಲಿ ಗೈಸ್ ಆಕ್ಚುಲಿ ಗೊತ್ತಿದೆ ಇಲ್ಲಿವರೆಗೂ ನೋಡಿದ್ರೆ ಅಂತ ಎಸ್ ಅಂತ ಒಂದು ಹಿಂಗೆ ತಮ್ ಸಿಂಬಲ್ ಇಲ್ಲೊಂದು ಎಸ್ ಅಂತ ಕಮೆಂಟ್ ಹಾಕಿ ಸಾಕು, ಖುಷಿ ಆಗ್ತೀನಿ. ಹಾಗಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್, ಓಕೆನಾ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.